ನಮಸ್ಕಾರ ವೀಕ್ಷಕರೇ. ಪಾಕಿಸ್ತಾನ ಟೋಟಲಿ ದಿವಾಳಿ ಆಗಿ ಹೋಗ್ತಾ ಇದೆ. ಪಾಕಿಸ್ತಾನದಲ್ಲಿ ಬದುಕೋದೇ ಕಷ್ಟ ಅಂತ ಇದ್ದಾರೆ ಜನ. ಭಾರತದಲ್ಲಿ ಏನಾದ್ರು ಜಾಗ ಇದ್ರೆ ಕೊಟ್ಬಿಡಿ, ನಾವೆಲ್ಲ ಭಾರತಕ್ಕೆ ಬಂದ್ಬಿಡ್ತೀವಿ, ಭಾರತದಲ್ಲಿ ನಮ್ಮನ್ನು ಸೇರಿಸ್ಕೊಂಡ್ಬಿಡಿ ಅಂತ ಅಲ್ಲಿರೋ ಜನ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಈ ತರ ಆಗೋಯ್ತು? ಪಾಕಿಸ್ತಾನ ಯುದ್ಧ 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 ಅನ್ಕೊಂಡು ಯುದ್ಧಕ್ಕೆ ಇಂಪಾರ್ಟೆನ್ಸ್ ಕೊಡ್ತು, ದೇಶ ಹಾಳಾಗೋಯ್ತು. ವ್ಯವಸಾಯಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ಲಿಲ್ಲ, ಜನರು ಬದುಕೋದಕ್ಕೆ ಅವರ ಕೆಲಸಗಳಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ಲಿಲ್ಲ. ಯುದ್ಧ ಒಂದಕ್ಕೆ ವೆಪನ್ಸ್ಗಳನ್ನ ಇದನ್ನ ಸಿದ್ಧತೆ ಮಾಡ್ಕೊಳ್ತೀವಿ ಅನ್ನೋದ್ರಲ್ಲೇ ಪಾಕಿಸ್ತಾನ ನಾಶ ಆಗೋಯ್ತು. ಅದಕ್ಕೆ ಹೇಳೋದು, ಯಾವತ್ತು ಯುದ್ಧ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತೀವಿ ಅಂತ ಹೋಗ್ತಾ ಇರ್ತಾರೋ ಅವತ್ತೆಲ್ಲ ದೇಶಗಳು ಬರ್ಬಾದ್ ಆಗುವುದು ಗ್ಯಾರಂಟಿ ಅಂತಾನೆ ಹೇಳ್ತಾರೆ. ಎಷ್ಟೋ ವೆಪನ್ಸ್ ಗಳು ತಗೊಳ್ತಾ ಇರ್ತಾರೆ, ಎಷ್ಟೋ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಗಳನ್ನ ಬಳಸ್ಕೊಳ್ತಾ ಇರ್ತಾರೆ. ಅದಾಗೆ ಉಳ್ಕೊಂಡು ರಸ್ಟ್ ಹಿಡಿದು ತೂಕಕ್ಕೆ ಹಾಕಿ ಮತ್ತೆ 5 ವರ್ಷ ಆದ್ಮೇಲೆ ಇನ್ನೊಂದು ಬೈ ಮಾಡ್ಲೇಬೇಕು. ಆ ದೇಶದಲ್ಲಿ ಬರುವಂತ ಆದಾಯ ಎಲ್ಲ ಎಲ್ಲೋಗುತ್ತೆ? ಈ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಗಳನ್ನ ಬೈ ಮಾಡೋದ್ರಲ್ಲೇ ಮುಗಿದೋಗುತ್ತೆ. ಅದಕ್ಕೆ ಎಷ್ಟೋ ದೇಶಗಳು ಯುದ್ಧ ಬೇಡ, ನಮ್ಗೆ ಬದುಕೋದು ಚಾನ್ಸ್ ಸಿಕ್ಕಿದ್ರೆ ಸಾಕು, ಇಂಪಾರ್ಟೆನ್ಸ್ ಯಾವತ್ತೂನು ಆ ದೇಶದ ಅಭಿವೃದ್ಧಿ ಕೊಡ್ತಾರೆ ಎಲ್ಲಾರು. ಅಂತದನ್ನ ಮಾಡ್ಲಿಲ್ಲ ಪಾಕಿಸ್ತಾನ. ಅದಕ್ಕೆ ಇವತ್ತು ಅಲ್ಲಿನ ಪರಿಸ್ಥಿತಿ ಯಾವ ತರ ಇದೆ ಒಂದು ಸಲ ನೀವು ತಿಳ್ಕೊಂಡಿದ್ದೀರಾ, ಒಂದ್ಸಲ ನೀವು ನೋಡಿ. ನಮ್ಮ ದೇಶದಲ್ಲಿ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರೆ ಮನೆಗೆ ಸಾಮಾನುಗಳು ಬರುತ್ತೆ. ಸ್ಯಾಂಪಲ್ ತೋರಿಸೋದಕ್ಕೋಸ್ಕರ ನಾನು ಇದನ್ನ ನಿಮಗ್ ತೋರಿಸ್ತಾ ಇದ್ದೀನಿ. ಈಗ ಬಿಗ್ ಬಾಸ್ಕೆಟ್ ಅದು ಇದು ಎಷ್ಟೆಷ್ಟೋ ಇದೆ ಬಿಡಿ. ನಮ್ಮ ದೇಶದಲ್ಲಿ ಆರ್ಡರ್ ಮಾಡಿದ್ರೆ ಏನೇನ್ ರೇಟ್ ಇದೆ ಅಂತ ಒಂದು ಸಲ ನೋಡೋದಾದ್ರೆ 1 kg ಕ್ಯಾಪ್ಸಿಕಮ್ 50 ರೂಪಾಯಿ, 1 kg ಕ್ಯಾರೆಟ್ 36 ರೂಪಾಯಿ, ಎಲೆಕೋಸ್ 34, ಈ ಕಡೆ ಸೌತೆಕಾಯಿ 10 kg 390 ರೂಪಾಯಿ. ಇಲ್ಲಿ ಬೆಂಡೆಕಾಯಿ 4 kg 68 ರೂಪಾಯಿ. ಬೆಂಡೆಕಾಯಿ ಲೆಕ್ಕ ಹಾಕಿ ಎಷ್ಟಿದೆ ಕೆಜಿಗೆ. ಆದ್ರೆ ಇಲ್ಲಿ ಒಂದು ಸಿಂಪಲ್ ತೋರಿಸಿ ನೋಡಿ, ಇದು ಬಂದು ಪಾಕಿಸ್ತಾನದ್ದು. ನಮ್ಮಲ್ಲಿ ಯಾವ ತರ ಬಿಗ್ ಬಾಸ್ಕೆಟ್ ಇದೆಯೋ ಅಲ್ಲಿ ಫ್ರೆಶ್ ಬಾಸ್ಕೆಟ್ ಅಂತ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಕರಾಚಿನಲ್ಲಿ ನಾನು ತೋರಿಸ್ತಾ ಇರೋದು, ಕರಾಚಿ ಪಾಕಿಸ್ತಾನದಲ್ಲಿ ಇರುವಂತ ರೇಟ್ಗಳು. ಟೊಮೊಟೊ 1/4 kg ಎಷ್ಟಿದೆ? 23 ರೂಪಾಯಿ. ನಮ್ಮಲ್ಲಿ ಕೆಜಿನೇ 23 ರೂಪಾಯಿ ಇದೆ. ಸೌತೆಕಾಯಿ ತೋರಿಸ್ತೇನೆ ನಿಮ್ಗೆ, 10 kg ಅಂದ್ರೆ ಕೆಜಿ 38 ರೂಪಾಯಿ ಇದೆ, ಇಲ್ಲಿ ಅರ್ಧ kg 68. ಈರುಳ್ಳಿ ನೋಡಿ, 1 kg 70 ರೂಪಾಯಿ. ನಮ್ಮಲ್ಲಿ ಈರುಳ್ಳಿ ಎಷ್ಟಿದೆ? 5 kg 90 ರೂಪಾಯಿ. ಅಂದ್ರೆ ಎಷ್ಟು ಡಿಫರೆನ್ಸ್ ಆಯ್ತು ನೋಡಿ. ಯಾವತ್ತು ನಾವು ರೈತರಿಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಬೆಳೆ ಬೆಳೆಯೋದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ವ್ಯವಸಾಯಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಅವತ್ತು ದೇಶ ದಿವಾಳಿ ಆಗುತ್ತೆ. ಅಭಿವೃದ್ಧಿ ಬಿಟ್ಬಿಟ್ಟು ನಾವು ಯುದ್ಧ ಅಂತ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ರೆ ದೇಶ ದಿವಾಳಿ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾನು ಅದನ್ನೇ ತೋರಿಸ್ತಾ ಇರೋದು. ಅರ್ಧ kg ಕ್ಯಾರೆಟ್ ಪಾಕಿಸ್ತಾನದಲ್ಲಿ ಇವತ್ತು 170 ರೂಪಾಯಿ. ಆಲೂಗೆಡ್ಡೆ 1 kg 80 ರೂಪಾಯಿ. ಇನ್ನ ಕ್ಯಾಪ್ಸಿಕಮ್ 2 ಪೀಸ್ಗೆ 125 ರೂಪಾಯಿ. ನಮ್ಮಲ್ಲೂ ಕ್ಯಾಪ್ಸಿಕಮ್ ನಾನು ತೋರಿಸಿದೆ, 1 kg 50 ರೂಪಾಯಿ ಇದೆ. ಇಲ್ಲಿ 2 ಪೀಸ್ ತಗೋತೀನಿ 125 ರೂಪಾಯಿ. 1/4 kg ಶುಂಠಿ 200 ರೂಪಾಯಿ. ರೇಟ್ಗಳು ನೋಡ್ತಾ ಇದ್ದೀರಲ್ಲ ನೀವು. 200 ಗ್ರಾಮ್ ಮೆಣಸಿನ್ಕಾಯಿ ಎಷ್ಟಿದೆ? 70 ರೂಪಾಯಿ. ಬೆಂಡೆಕಾಯಿ ಅರ್ಧ kg 120 ರೂಪಾಯಿ. ನಮ್ಮಲ್ಲಿ ಎಷ್ಟು? ಕೆಜಿಗೂ ಅಷ್ಟಿಲ್ಲ. ಬನ್ನಿ, ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ಬಟಾಣಿ ಒಂದು ರೇಟ್ ನೋಡ್ಬಿಟ್ಟು ನನ್ಗೆ ಶಾಕ್ ಆಗೋಯ್ತು. ಮಶ್ರೂಮ್ ನೋಡಿ 1/4 kg 625 ರೂಪಾಯಿ ಅಂತೆ. ಇನ್ನ ಹಾಗಲಕಾಯಿ ಅರ್ಧ kg 90 ರೂಪಾಯಿ. ರೇಟ್ಗಳು ನಿಮಗೂ ಕಾಣಿಸ್ತಾ ಇರ್ಬೋದು. ಟೊಮೊಟೊಗಳು, ಚೆರ್ರಿ ಟೊಮೊಟೊ 1/4 kg 600 ರೂಪಾಯಿ. ಎಲ್ಲಿ ಹೋಗಿ ಬದುಕಬೇಕು ಜನ ಲೆಕ್ಕ ಹಾಕಿ. ಇದೇ ಆಗಿರೋದು ಪಾಕಿಸ್ತಾನದಲ್ಲಿ. ಇನ್ನ ಬೀನ್ಸ್ 105 ರೂಪಾಯಿ 1/4 kg. ಇಲ್ಲೆಲ್ಲೋ ಒಂದ್ ಕಡೆ ಬಟಾಣಿ ನೋಡಿದೆ, 100 ಗ್ರಾಮ್ ಬಟಾಣಿ ಇಷ್ಟಿದೆ 650 ರೂಪಾಯಿ. ನಮ್ಮಲ್ಲಿ ಕೆಜಿ ಬಟಾಣಿನೇ 65 ರೂಪಾಯಿ ಕೊಡ್ತಾ ಇದ್ದಾರೆ. ಇಲ್ಲಿ 100 ಗ್ರಾಮ್ ಬಟಾಣಿ 650. ಅಂದ್ರೆ ಕೆಜಿ ತಗೋಬೇಕು ಅಂದ್ರೆ 6,500 ಇರಬೇಕು ದುಡ್ಡು. ಅಂದ್ರೆ ದೇಶ ಯಾವ ಮಟ್ಟಕ್ಕೆ ಹೋಗಿದೆ. ಯಾವತ್ತು ಬೆಳೆ ಬೆಳೆಯೋದನ್ನ ರೈತ ನಿಲ್ಲಿಸ್ತಾನೆ, ಜಾಸ್ತಿ ಇಂಪಾರ್ಟೆನ್ಸ್ ಯುದ್ಧಕ್ಕೆ ಕೊಡ್ತಾನೆ, ಆವತ್ತು ಈ ದೇಶಗಳು ದಿವಾಳಿ ಆಗುತ್ತೆ. ಈ ಪಾಕಿಸ್ತಾನದಲ್ಲಿ ಬೆಳೆಯೋದಕ್ಕೆ ಜಾಗನೂ ಇಲ್ಲ, ಎಲ್ಲ ಬಂಜರು ಬಿದ್ದೋಗಿದೆ. ಜನ ಏನ್ ಮಾಡ್ತಾ ಇದ್ದಾರೆ? ಎಲ್ಲ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಇಂಪೋರ್ಟ್ ಕಾಸ್ಟೇ ಜಾಸ್ತಿ ಆಗ್ತಾ ಇದೆ. ಬೇರೆ ಕಡೆಯಿಂದ ತರಿಸ್ಕೊಳ್ಳೋದಕ್ಕೆ ತುಂಬಾ ಕಾಸ್ಟ್ಲಿ ಆಗ್ತಾ ಇದೆ. ಜನ ಬದುಕೋದಕ್ಕೂ ಆಗ್ತಾ ಇಲ್ಲ ಪಾಕಿಸ್ತಾನದಲ್ಲಿ. ಅದಕ್ಕೆ ಜನ ಇವತ್ತು ಪಾಕಿಸ್ತಾನದಲ್ಲಿ ನಮಗ್ ಬೇಡ, ನಾವು ಬೇರೆ ದೇಶಕ್ಕೆ ಹೊರಟೋಗಿ ಜಾಯ್ನ್ ಆಗ್ಬಿಡ್ತೀವಿ, ಯಾಕೆಂದ್ರೆ ಆಹಾರ ಸಿಕ್ಕಿದ್ರೆ ಸಾಕು ಅಂತ ಜನ ಪರದಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ನಿಂಬೆಹಣ್ಣು 2 ನಿಂಬೆಹಣ್ಣು ಎಷ್ಟು ರೇಟ್ ಇದೆ? 1050 ರೂಪಾಯಿ. ಏನಾಗ್ಬೇಕು ತಿನ್ನೋರು? ನಿಂಬೆಹಣ್ಣು ತಗೊಂಡು ತಿನ್ನಕ್ಕಾದ್ರೂ ಆಗುತ್ತಾ? ಸ್ವೀಟ್ ಪೊಟ್ಯಾಟೊ 4800 ರೂಪಾಯಿ 1 kg. ಇದನ್ನೆಲ್ಲ ನೋಡ್ತಾ ಇದ್ರೆ ನಾವಿರೋರು ಎಷ್ಟು ಶ್ರೀಮಂತರಲ್ವಾ? ಇರೋದ್ರಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದೀವಿ. ಅಲ್ಲಿರೋ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸೋದಿಲ್ವಾ?
ಹೆಂಗಾಗಿದೆ ಪರಿಸ್ಥಿತಿ ಇದೇ ಹೇಳೋದು. ಯಾವತ್ತು ನಾವು ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅದನ್ನ ದೇಶದಲ್ಲಿ ಅರ್ಥ ಮಾಡ್ಕೋಬೇಕು. ನಮ್ಮ ದೇಶದಲ್ಲಿ ಎಷ್ಟೋ ಜನ ಎದ್ಬಿಟ್ರು, ಯುದ್ಧ ಮಾಡ್ತೀವಿ ಅಂತ ಹೋದ್ರು, ಮೋದಿ ಅವರು ಸುಮ್ಮನಾಗೋದ್ರು, ಹಾಗೆ ಹೀಗೆ ಅಂತ ಮಾತಾಡಿದ್ರು. ಯುದ್ಧ ಮಾಡ್ತೀವಿ ಅಂತ ನಿಂತ್ಕೊಂಡ್ರೆ ಯುದ್ಧಕ್ಕೆ ವೆಪನ್ಸ್ ಬೇಕು, ಇನ್ನೊಂದು ಬೇಕು, ಎಲ್ಲ ಅದನ್ನ ತರಿಸ್ಕೊಳ್ಳೋದ್ರಲ್ಲೇ ನಮ್ಮ ದೇಶದ ದುಡ್ಡೆಲ್ಲ ಖರ್ಚಾಗೋಗುತ್ತೆ. ರೈತರಿಗೆ ಸಿಗ್ಬೇಕಾಗಿರುವಂತ ಬೆನಿಫಿಟ್ಗಳಿಗೆ ಬೇಕಾಗಿರೋ ದುಡ್ಡು ಸಿಗೋದಿಲ್ಲ, ಸಬ್ಸಿಡಿಗಳು ಸಿಗೋದಿಲ್ಲ. ಆಗ ರೈತರುಗಳು ಕೂಡ ಯೋಚನೆ ಮಾಡ್ತಾರೆ, ಬೆಳೆ ಬೆಳೆಯುವಾಗ ನಷ್ಟ ಆದ್ರೆ ಏನಪ್ಪಾ ಮಾಡೋಣ, ನಮಗೆ ಸರ್ಕಾರನೇ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನಾವೇಂತ ಕಷ್ಟಪಟ್ಟು ಬೆಳೆ ಬೆಳೆಯೋಣ ಅಂತ ರೈತ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಈ ರೇಟ್ಗಳು ನಮ್ಮ ದೇಶದಲ್ಲೂ ಬರುತ್ತೆ. ಅದಕ್ಕೆ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಪಾಕಿಸ್ತಾನದ ಇವತ್ತಿನ ಪರಿಸ್ಥಿತಿ ಯಾವ ತರ ಇದೆ. ನಮ್ಮ ದೇಶ ಶ್ರೀಮಂತ ದೇಶ ಅಂತ ಯಾಕೆ ಹೇಳಿದೆ ಅಂದ್ರೆ 1 kg ಕ್ಯಾರೆಟ್ ನಮ್ಮ ದೇಶದಲ್ಲಿ 36 ರೂಪಾಯಿ ರೀ. ಅದೇ ಪಾಕಿಸ್ತಾನಕ್ಕೆ ಹೋಗಿ ತಿಂತೀನಿ ಅಂದ್ರೆ 300 ರೂಪಾಯಿ ಕ್ಯಾರೆಟ್ ರೇಟು. ಹೆಂಗೆ ಬದುಕ್ತಾರೆ ಜನ ಹೇಳಿ? ಅವ್ರಿಗೆ ಹೆಂಗಾಗೋಗಿದೆ ಅಂದ್ರೆ ಜೋಳ ಗೋಧಿ ಇದನ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ಪಾಕಿಸ್ತಾನಕ್ಕೆ ಹಂಗಾಗೋಗಿದೆ ಇವತ್ತಿನ ಪರಿಸ್ಥಿತಿ. ಇಲ್ಲಿ ನೋಡಿ 2 kg ಟೊಮೊಟೊ 38 ರೂಪಾಯಿ ಇದೆ. ನಾರ್ಮಲ್ ಬಿಗ್ ಬಾಸ್ಕೆಟ್ ಮನೆಗೆ ತಂದು ಕೊಡ್ತಾರೆ, ಅದಕ್ಕೆ 38 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಅದೇ ನಾವು ರೋಡ್ ಸೈಡ್ ಅಲ್ಲಿ ಅಂಗಡಿಗಳು ಇರುತ್ತಲ್ಲ ಅಲ್ಲಿ ಹೋಗಿ ತಗೊಳ್ತೀವಿ ಅಂದ್ರೆ ಟೊಮೊಟೊ 15 ರೂಪಾಯಿ 20 ರೂಪಾಯಿ ಕೆಜಿ ಇದೆ ನಮ್ಮ ದೇಶದಲ್ಲಿ. ಅದನ್ನ ಹೇಳ್ತಾ ಇರೋದು. ಡಿಮ್ಯಾಂಡ್ ಯಾವ ತರ ಕ್ರಿಯೇಟ್ ಆಗುತ್ತೆ, ಯಾವತ್ತು ಬೆಳೆಯೋದನ್ನ ನಿಲ್ಲಿಸ್ತಾರೆ, ಇಂಪೋರ್ಟ್ ಮೇಲೆ ಜಾಸ್ತಿ ಆಧಾರ ಆಗ್ತಾರೆ, ಅವತ್ತು ದೇಶ ಈ ತರ ಚಿತ್ರಣ ಆಗೋಗ್ಬಿಡುತ್ತೆ. ನಮ್ಮ ದೇಶದಲ್ಲೂ ಮಕ್ಕಳನ್ನ ಎಲ್ಲಾರು ಏನ್ ಮಾಡ್ತಿದೀವಿ, ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತೀವಿ, ಡಾಕ್ಟರ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಆ ತರ ಮಾತಾಡ್ತೀವಿ. ಯಾರು ಕೂಡ ರೈತನು ಮಾಡ್ತೀವಿ ಅಂತ ಯೋಚನೆ ಮಾಡ್ತಾ ಇಲ್ಲ. ರೈತ ಒಬ್ಬ ಇಲ್ಲ ಅಂದ್ರೆ ನೀ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೇನು, ಡಾಕ್ಟರ್ ಆದ್ರೇನು, ತಿನ್ನೋದಕ್ಕೆ ಅನ್ನನೇ ಬೇಕು, ತರಕಾರಿನೇ ಬೇಕು. ಯಾವ ದೇಶಕ್ಕೆ ಹೋಗಿ ತಿಂತಾರೆ ಅವರೆಲ್ಲ? ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತಾರೆ? ಅದನ್ನ ಯೋಚನೆ ಮಾಡ್ತಾ ಇಲ್ಲ ನಾವು. ರೈತರನ್ನ ಬೆಳೆಸಿ ಉಳಿಸಿ ಅಂತ ಅದಕ್ಕೆ ಎಲ್ಲರೂ ಹೇಳ್ತಾ ಇದಾರೆ. ಆದಷ್ಟು ಮಕ್ಕಳಲ್ಲಿ ಏನ್ ಹೇಳ್ತೀವೋ ಬಿಡ್ತೀವೋ ಬೆಳೆ ಬೆಳೆಯೋದನ್ನ ಹೇಳ್ಕೊಡಿ. ರೈತರ ಜೀವನ ಬೇಕು ಮಕ್ಕಳಿಗೆ. ಈಗ ಹಳ್ಳಿ ಕಡೆ ಇರೋರು ಕೂಡ ಸಿಟಿ ಕಡೆ ಬರೋದಕ್ಕೆ ಮುಖ ಮಾಡ್ತಾ ಇದಾರೆ. ಯಾಕೆ ಅಂದ್ರೆ ಹಳ್ಳಿ ಕಡೆ ಇದ್ರೆ ಮದುವೆ ಆಗೋದಿಲ್ಲ, ಹೆಣ್ ಕೊಡೋದಿಲ್ಲ, ಹಳ್ಳಿನಲ್ಲಿ ಇದೆಯಾ ಅಂತ ಎಷ್ಟೋ ಜನ ಸಿಟಿ ಕಡೆ ಬರ್ತಾ ಇದಾರೆ. ಇದೇ ರೀತಿ ಹೋದ್ರೆ ರೈತರೇ ಇಲ್ಲ ಅಂದ್ರೆ ನಾವು ನೋಡಿ ಮೊದಲು ಏನ್ ರೇಟ್ ಇತ್ತು, ಈಗ ಏನ್ ರೇಟ್ ಬಂದಿದೆ ಪರಿಸ್ಥಿತಿಗಳು. ಇದೇ ರೀತಿ ಹೋದ್ರೆ ಮುಂದೆ ಒಂದು ದಿನ ನಮ್ಮ ದೇಶದಲ್ಲೂ ಈ ರೀತಿ ಆಹಾರಕ್ಕೆ ಕೊರತೆ ಅನ್ನೋದು ಬರ್ಬೋದು. ಆ ತರ ಬಂದ್ರೆ ಯಾವ ರೀತಿ ಮೇಂಟೈನ್ ಮಾಡೋದಕ್ಕಾಗುತ್ತೆ ನಮ್ಮ ದೇಶನ? ಸಾಧ್ಯನೇ ಇಲ್ಲ ಅಲ್ವಾ? ಒಂದು ಸಲ ಯೋಚನೆ ಮಾಡಿ ಸ್ವಲ್ಪ ರೈತರಿಗೆ ಬೆಲೆ ಕೊಡೋಣ, ನಾವು ಆ ಬೆಳೆ ಬೆಳೆಯೋದನ್ನ ಕಲಿಯೋಣ. ಇಲ್ಲ ಅಂದ್ರೆ ಪಾಕಿಸ್ತಾನ ಇವತ್ತು ಪರದಾಡ್ತಾ ಇದೆ. ಆ ಪರಿಸ್ಥಿತಿ ನಾನು ಅದನ್ನೇ ತೋರಿಸ್ತಾ ಇರೋದು. ಇದು ಅಂತ ಅಲ್ಲ, ಎಷ್ಟೋ ವಿಡಿಯೋಗಳು ನೀವು ನೋಡ್ಬೋದು. ಈ ವಿಡಿಯೋದಲ್ಲಿ ತೋರಿಸ್ತಾರೆ ನೋಡಿ. ಟೊಮೊಟೊ 200 ರೂಪಾಯಿ ಕೆಜಿ, ಬೆಂಡೆಕಾಯಿ 400 ರೂಪಾಯಿ ಕೆಜಿ, ಕ್ಯಾಪ್ಸಿಕಮ್ 400 ರೂಪಾಯಿ ಕೆಜಿ, ಜಿಂಜರ್ ಶುಂಠಿ 700 ರೂಪಾಯಿ ಕೆಜಿ, ಬೆಳ್ಳುಳ್ಳಿ 800 ರೂಪಾಯಿ ಕೆಜಿ, ಹಾಗಲಕಾಯಿ 500 ರೂಪಾಯಿ ಕೆಜಿ. ಈ ತರ ಪರಿಸ್ಥಿತಿ ಯಾಕೆ ಬಂತು? ಮಿಲಿಟರಿ ಯುದ್ಧ ಅಂತ ನಿಂತ್ಕೊಂಡಿದ್ದಕ್ಕೋಸ್ಕರ ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಅದೇ ಆಗಿರೋದು. ಎಲ್ಲರೂ ಇದೇ ತರ ವಿಡಿಯೋಗಳನ್ನ ಮಾಡಾಕ್ತಾ ಇದ್ದಾರೆ. ರಿಯಾಲಿಟಿ ಕಣ್ಮುಂದೆ ಇದೆ. ಫ್ರೆಶ್ ಬಾಸ್ಕೆಟ್, ಬಿಗ್ ಬಾಸ್ಕೆಟ್. ನಾನು ಅದಕ್ಕೆ ಡಿಫ್ರೆನ್ಸ್ ತೋರ್ಸೋಣ ಅಂತಾನೆ ಇದನ್ನ ತೋರಿಸ್ತಾ ಇದ್ದೀನಿ. ಅಲ್ಲಿರುವಂತ ರೇಟ್ಗಳು ನಮ್ಮ ದೇಶದಲ್ಲಿ ಇರುವಂತ ರೇಟ್ಗಳು ಸ್ವಲ್ಪ ಇವಾಗಿಂದನೇ ಎಚ್ಚೆತ್ಕೊಂಡ್ರೆ ಇನ್ನೊಂದು 3-4 ವರ್ಷದಲ್ಲಿ ಈ ಪರಿಸ್ಥಿತಿ ನಮಗೂ ಬರಬಹುದು. ಯಾಕೆ ಅಂದ್ರೆ ರೈತರು ಕಡಿಮೆ ಆಗ್ತಾ ಇದ್ದಾರೆ, ಬೆಳೆ ಬೆಳೆಯೋರು ಕಡಿಮೆ ಆಗ್ತಾ ಇದ್ದಾರೆ. ಆ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಈಗಲೇ ಎಚ್ಚೆತ್ಕೊಳ್ಳಿ. ಆದಷ್ಟು ವ್ಯವಸಾಯ ಮಾಡೋದನ್ನ ಕಲಿಯೋದಕ್ಕಾಗ್ಲಿಲ್ಲ ಅಂದ್ರು ರೈತರನ್ನ ಉಳಿಸೋದು ಬೆಳೆಸೋ ಕೆಲಸ ಮಾಡೋಣ. ಅದಕ್ಕೆ ಗೌರ್ಮೆಂಟ್ ಏನೇನ್ ಕೆಲಸ ಮಾಡ್ತಾರೆ ಅಂತದಕ್ಕೆ ಸಪೋರ್ಟ್ ಮಾಡೋಣ. ಆದಷ್ಟು ವ್ಯವಸಾಯನ ಮಕ್ಳಿಗೂ ಕೂಡ ಹೇಳ್ಕೊಡೋಣ. ಡಾಕ್ಟರ್ನ ಇಂಜಿನಿಯರ್ನ ಮಾಡೋದಕ್ಕಿಂತ ಮುಂಚೆ ಆಹಾರ ಬೆಳ್ಕೊಳ್ಳೋದನ್ನ ಕಳಿಸಿ ಮಕ್ಕಳಿಗೆ. ಆಹಾರ ಬೆಳ್ಕೊಳ್ಳೋದನ್ನ ಕಲೀಲಿಲ್ಲ ಅಂದ್ರೆ ಮುಂದೆ ಮಕ್ಕಳು ಇವತ್ತು ಪಾಕಿಸ್ತಾನದಲ್ಲಿ ಯಾವ ತರ ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ತಿಂತಾ ಇದಾರೋ ಆ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬರುತ್ತೆ. ಅದನ್ನ ಎದುರಿಸಬಾರ್ದು ಅಂದ್ರೆ ಇವಾಗಲೇ ಸಿದ್ಧತೆ ಮಾಡ್ಕೊಳ್ಳಿ. ಇನ್ನ ಈ ತರದ ಎಷ್ಟೆಷ್ಟು ವಿಷಯಗಳು ನಡೀತಾ ಇದೆ, ಆ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.